ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ದಾಳಿಂಬೆ ಜ್ಯೂಸನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ದಾಳಿಂಬೆ ಜ್ಯೂಸನ್ನು ಮನೆಯಲ್ಲೇ 5 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು, ಬ್ಲಡ್ ಇನ್ಕ್ರಿಮೆಂಟ್ ಆಗೋಕ್ಕೂ ತುಂಬ ಒಳ್ಳೆಯದು ಮತ್ತು ಸ್ಕಿನ್ನನ್ನು ಕೂಡ ತುಂಬ ಚೆನ್ನಾಗಿಟ್ಟಿರುತ್ತೆ. ಇದು ಪ್ರೆಗ್ನೆಂಟ್ ಲೇಡೀಸ್ಗೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಇದನ್ನು ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊರಗಡೆ ಇಂಥ ಜ್ಯೂಸನ್ನು ಕುಡಿಬೇಕಂದ್ರೆ 70 ರೂಪಾಯಿ ಕೊಟ್ಟು ಕುಡಿಯಬೇಕು. ಅದರ ಬದಲು ಮನೆಯಲ್ಲೇ 5 ನಿಮಿಷದಲ್ಲೇ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಏನೆಲ್ಲ ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟಿಗೆ ಚೆನ್ನಾಗಿ ತೊಳೆದಿಟ್ಟಿರೋ ಅಂಥ ದಾಳಿಂಬೆನ ಸಿಪ್ಪೆ ಸುಲಿದು ದಾಳಿಂಬೆನ ಚೆನ್ನಾಗಿ ತೊಳ್ಕೊಂಡಿಟ್ಕೊಂಡಿರಬೇಕು. ಈ ರೀತಿ ನಾನು ಬಿಡಿಸಿರೋ ಥರನೇ ಬಿಡಿಸಿ ಚೆನ್ನಾಗಿ ತೊಳೆದಿಟ್ಕೊಂಡಿರಬೇಕು. ಕೆಲವು ಒಂದೊಂದು ಥರ ಅಲ್ಲದಲ್ಲೇ ಕಪ್ಪಾಗಿರುತ್ತೆ, ಅದನ್ನೆಲ್ಲ ತೆಗೆದಾಕಿ ಸ್ವಲ್ಪ ಹಾಲು, ಒಂದು ಸ್ವಲ್ಪ ಸಕ್ಕರೆನ ರೆಡಿ ಮಾಡಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ನಿಮಗೆ ಎಷ್ಟು ಹಣ್ಣುಗಳು ಬೇಕೋ ಅಷ್ಟು ಅದರ ಬೀಜಗಳನ್ನ ಅದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಸಕ್ಕರೆನ ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಗ್ರೈಂಡ್ ಮಾಡಬೇಕು, ನೈಸ್ ಪೇಸ್ಟ್ ಮಾಡಬೇಕು. ಯಾಕಂದರೆ ಇದು ಬೀಜಗಳು ಗಟ್ಟಿಯಾಗಿರುತ್ತಲ್ವ, ಅಷ್ಟು ಜಲ್ದಿಯಾಗಿ ನೈಸ್ ಪೇಸ್ಟ್ ಆಗಿರೋದಿಲ್ಲ. 5 ನಿಮಿಷಗಳ ಕಾಲ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡಿದರೆ ನಿಮಗೆ ಬೇಕಾಗಿರುವಂಥ ಹೆಲ್ದಿ ಜ್ಯೂಸ್ ರೆಡಿ, ದಾಳಿಂಬೆ ಜ್ಯೂಸ್ ರೆಡಿ. ಇನ್ನು ಇದೇ ಥರ ವೆರೈಟಿ ಮತ್ತು ಡಿಫ್ರೆಂಟ್ ಆಗಿರೋ ಜ್ಯೂಸ್ ಮತ್ತು ಅಡುಗೆಗಳು ಬೇಕಂದರೆ ಶ್ರುತಿ ಲೋಕನ ಸಬ್ಸ್ಕ್ರೈಬ್ ಆಗಿ.